ಶಿವಮೊಗ್ಗದಲ್ಲಿ ಚೋರಿ ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. 3 ಆರೋಪಿಗಳಿಗೆ ಮೆಡಿಕಲ್ ಚೆಕಪ್ ಅನ್ನು ಮಾಡಿಸಲಾಗ್ತಾ ಇದೆ. ನದೀಮ್, ಅಬ್ದುಲ್ ರೆಹಮಾನ್, ತನ್ವೀರ್ಗೆ ತಪಾಸಣೆ ಮಾಡಲಾಗ್ತದೆ. ಇನ್ನೊಬ್ಬ ಅವನ ಕಾಲಿಗೆ ಗುಂಡು ಹೊಡೆದಿದ್ರು, ಅದಕ್ಕೆ ಆಸ್ಪತ್ರೆಯಲ್ಲೇ ಇದ್ದಾನೆ. ಆರೋಗ್ಯ ತಪಾಸಣೆ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಬಿಫೋರ್ ಕೋರ್ಟ್ಗೆ ಹಾಜರುಪಡಿಸುವಂತ ಸಂದರ್ಭದಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರೆ. ಆ ಪ್ರೋಸೆಸ್ ಅನ್ನ ಮಾಡ್ತಾ ಇರುವಂತದ್ದು ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೆ ಪಡಿತಾರೆ ಪೊಲೀಸರು. ಆರೋಗ್ಯದ ಕಂಡೀಷನ್ ಏನಿದೆ ಅನ್ನುವಂಥದ್ರ ಬಗ್ಗೆ ಒಂದು ಮೆಡಿಕಲ್ ರಿಪೋರ್ಟ್ ಅನ್ನು ಕೊಟ್ಟಾದ್ಮೇಲೆ ವಶಕ್ಕೆ ಪಡಿತಾರೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಿಕ್ಕೂ ಮುಂಚೆ ಈ ಪ್ರೋಸೆಸ್ ಇರುತ್ತೆ, ಅದನ್ನು ಮಾಡ್ತಾ ಇದ್ದಾರೆ. ಒಟ್ಟು 4 ಬಂಧಿಸಲಾಗಿರುವಂಥದ್ದು. ಪ್ರೇಮ್ ಸಿಂಗ್, ಆತನಿಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಫ್ಲೆಕ್ಸ್ ಗಲಾಟೆ ನಡೆದಿರುವಂಥದ್ದು ನಿಮಗೂ ಕೂಡ ಗೊತ್ತಿದೆ. ಪ್ರೇಮ್ ಸಿಂಗ್ ಎಂಬಾತನಿಗೆ ಚಾಕುವಿನಿಂದ ಇರಿಯಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಬಂಧಿಸಲಾಗಿದೆ. ಅವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಹಿನ್ನೆಲೆನೇ ಇಟ್ಕೊಂಡಿದ್ದಾರೆ. ಒಬ್ಬೊಬ್ರದ್ದು ಕೂಡ ಒಂದು ಕಿರಾತಕ ಹಿನ್ನೆಲೆ ಇದೆ. ಅದರಲ್ಲೂ ಜಬೀವುಲ್ಲಾ ಅನ್ನೋನು ಪೊಲೀಸರಿಗೆ ಚಾಕು ತೋರಿಸಿದ್ದಾನೆ. ಬಿಡ್ತಾರ ಪೊಲೀಸರು? ಎಂತೆಂಥ ಕಳ್ಳರನ್ನೆಲ್ಲ ನೋಡಿದ್ದಾರೆ. ಇವನು ಚಾಕು ತೋರಿಸಿದ ತಕ್ಷಣ ಬಿಡ್ತಾರ? ಅವ್ರು ಏನು ಮಾಡ್ಬೇಕು ಅದನ್ನು ಮಾಡಿದ್ರು. ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗಿ ಬಂದಂಥ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದೆ. ಮೆಗ್ಗಾನ್ ಆಸ್ಪತ್ರೆಗೆ ಕರ್ಕೊಂಡು ಬರಲಾಗಿತ್ತು. ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಯಿತು. ಅದಾದ್ಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ.